ನಮಸ್ತೆ, ನಾನು ನಿಮ್ಮ ಡಾಕ್ಟರ್ ಛಾಯಾ. ಸೆರೆನಿಟಿ ವೆಲ್ನೆಸ್ ಇನ್ಸ್ಟಿಟ್ಯೂಟ್ನಲ್ಲಿ ಆಯುರ್ವೇದ ತಜ್ಞೆ ಮತ್ತು ಕೌನ್ಸಿಲರ್ ಆಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಸಾಕಷ್ಟು ಜನರಲ್ಲಿ ಆಯುರ್ವೇದದಲ್ಲಿ ಯಾವುದಾದ್ರೂ ಟಾನಿಕ್ ಇದೆಯಾ, ಮಲ್ಟಿವಿಟಮಿನ್ ಇದೆಯಾ, ಏನಾದರೂ ಆ ಥರ ಇದ್ದರೆ ಅದರ ಸೇವನೆಯಿಂದ ನಮಗೆ ಒಂದು ರೀತಿಯಾದಂಥ ಎನರ್ಜೆಟಿಕ್ ಫೀಲ್ ಆಗಬಹುದಾ, ಸುಸ್ತು ನಿವಾರಣೆ ಆಗುತ್ತಾ, ಜೊತೆಯಲ್ಲಿ ಯಾವುದಾದ್ರೂ ನರ ದೌರ್ಬಲ್ಯ ಇದ್ದರೆ ಅದಕ್ಕೆ ಪರಿಹಾರ ಇದೆಯಾ ಅನ್ನೋಷ್ಟು ಸಾಕಷ್ಟು ಪ್ರಶ್ನೆಗಳು ನಿಮ್ಮಲ್ಲಿ ಇರಬಹುದು. ಇದರ ಸಲುವಾಗಿಯೇ ಇವತ್ತಿನ ಸಂಚಿಕೆಯಲ್ಲಿ ನಾವು 4 ಅತ್ಯದ್ಭುತವಾದಂತಹ ಪದಾರ್ಥಗಳ ಬಗ್ಗೆ ಮಾತಾಡೋಣ. ಈ 4 ಪದಾರ್ಥಗಳು ಈ ಒಂದು ವಿಟಮಿನ್ ಕೊರತೆಯನ್ನು ನಿವಾರಿಸಲು ಬಹಳ ಉಪಯುಕ್ತವಾಗಿರುವಂಥದ್ದು. ಹಾಗಿದ್ರೆ ಬನ್ನಿ, ಮೊದಲನೇದಾಗಿ ನುಗ್ಗೆ, ಡ್ರಮ್ ಸ್ಟಿಕ್. ಇದನ್ನು ಸಂಸ್ಕೃತದಲ್ಲಿ ಶಿಗ್ರು, ಶೋಭಾಂಜನ ಅಂತ ಕರೆಯುವಂಥದ್ದು. ಆಯುರ್ವೇದ ಗ್ರಂಥಗಳಲ್ಲಿ ನುಗ್ಗೆಯ ಬಗ್ಗೆ ಬಹಳಷ್ಟು ಒಂದು ಪ್ರಯೋಜನಗಳನ್ನು ಹೇಳ್ತಾ ಹೋಗಿರುವಂಥದ್ದು. ನುಗ್ಗೆಕಾಯಿ ಬಳಸ್ಬೋದು, ನುಗ್ಗೆ ಎಲೆ ಅಥವಾ ನುಗ್ಗೆ ಎಲೆಯ ಚೂರ್ಣ, ಇವೆಲ್ಲವೂ ಉಪಯುಕ್ತ ಆಗಿರುವಂಥದ್ದು. ವೀಕ್ಷಕರೇ, ನುಗ್ಗೆ ನಮ್ಮ ಎನರ್ಜಿ ಲೆವೆಲ್ಸ್ ಅನ್ನು ಜಾಸ್ತಿ ಮಾಡೋದಲ್ಲದೆ ದೇಹದ ತೂಕವನ್ನು ಕೂಡ ಕಡಿಮೆ ಮಾಡುವಂತಹ ಶಕ್ತಿ ಇರುವಂಥದ್ದು. ಇದರ ಜೊತೆಗೆ ಕೊಲೆಸ್ಟ್ರಾಲ್ ಮತ್ತು ವೆಯ್ಟ್ ಲಾಸ್ ಕಡಿಮೆ ಆಗಲಿಕ್ಕೂ ಕೂಡ ಬಹಳ ಪ್ರಯೋಜನಕಾರಿ. ಆಯುರ್ವೇದ ಗ್ರಂಥಗಳಲ್ಲಿ ಏನೆಲ್ಲ ಪ್ರಯೋಜನಗಳು ಹೇಳಿದ್ದಾರೆ ಅಂತ ನೋಡೋದಾದರೆ, ಇದು ನಮ್ಮ ದೇಹದಲ್ಲಿರುವ ಅಗ್ನಿಯನ್ನು ಹೆಚ್ಚು ಮಾಡುತ್ತೆ. ಅಗ್ನಿ ಅಂದರೆ ನಮಗೆ ಜೀರ್ಣಕ್ಕೆ ಬೇಕಾಗಿರುವಂತಹ ಜಾಠರಾಗ್ನಿ ಏನಿದೆಯಲ್ಲ ಅದನ್ನು ಹೆಚ್ಚು ಮಾಡುವಂಥದ್ದು. ಮತ್ತು ಇದು ಯಾರಿಗೆ ಸರಿಯಾಗಿ ಹಸಿವೆ ಆಗ್ತಾ ಇರಲ್ಲ ಅಥವಾ ಜೀರ್ಣಕ್ರಿಯೆ ಸರಿಯಾಗಿ ಆಗ್ತಾ ಇರಲ್ಲ, ಹೊಟ್ಟೆ ಉಬ್ರ, ಈ ಥರದ ಒಂದು ಸಮಸ್ಯೆಗಳಿಗೂ ಕೂಡ ಸಾಕಷ್ಟು ಪರಿಹಾರ ಈ ಒಂದು ನುಗ್ಗೆಯ ಸೇವನೆಯಿಂದ ಪಡ್ಕೋಬೋದು. ವೀಕ್ಷಕರೇ, ಇದೆಷ್ಟೋ ಪ್ರಯೋಜನಗಳು ನಮ್ಮ ಆಯುರ್ವೇದ ಗ್ರಂಥಗಳಲ್ಲಿ ಹೇಳಿರುವಂಥದ್ದನ್ನು ನಾವು ನೋಡಿದ್ವಿ. ಇನ್ನು ಈ ನುಗ್ಗೆಯನ್ನು ನಾವು ಯಾವ ರೀತಿ ಅಥವಾ ಹೇಗೆ ಸೇವನೆ ಮಾಡಬೇಕು ಅಂತ ತಿಳ್ಕೊಳ್ತಾ ಹೋಗೋಣ. ನುಗ್ಗೆಕಾಯಿಯನ್ನು ಸ್ಪೆಸಿಫಿಕಲಿ ಏನು ಮಾಡಬೇಕು ಅಂತಂದರೆ, ಇದನ್ನು ಚೆನ್ನಾಗಿ ಸ್ಮಾಲ್ ಪೀಸಸ್ ಆಗಿ ಕಟ್ ಮಾಡಿ ನೀವು ಸೂಪ್ ರೀತಿಯಾಗಿ ಸೇವನೆ ಮಾಡ್ಬೋದು. ಒಂದು ನೀರಿನಲ್ಲಿ ಅದನ್ನು ನುಗ್ಗೆಕಾಯಿಗಳನ್ನು ಹಾಕಿ ಅದಕ್ಕೆ ಅರಿಶಿನ ಮತ್ತು ಸೈಂಧವಲವನ್ನು ಹಾಕಿ ಚೆನ್ನಾಗಿ ಕುದಿಸಿ ಈ ಸೂಪ್ ಫಾರ್ಮಲ್ಲಿ ತಾವು ಇದನ್ನು ಸೇವನೆ ಮಾಡ್ಬೋದು. ಹಾಗೆ ನುಗ್ಗೆ ಸೊಪ್ಪು ಕೂಡ ಬಹಳ ಔಷಧಿಯುಕ್ತವಾಗಿರುವಂಥದ್ದನ್ನು ಅಂತ ಹೇಳುವಂಥದ್ದು. ನುಗ್ಗೆ ಸೊಪ್ಪನ್ನು ತಾವು ಪಲ್ಯದ ರೂಪದಲ್ಲಿ ಕೂಡ ಸೇವನೆ ಮಾಡ್ಬೋದು. ಇನ್ನು ನುಗ್ಗೆ ಎಲೆಯ ಚೂರ್ಣ, ಅದು ಕೂಡ ನೀವು ಸೇವನೆ ಮಾಡ್ಬೋದು. ಇದನ್ನು ತಾವು ನುಗ್ಗೆ ಚೂರ್ಣವನ್ನು ಆಲ್ಮೋಸ್ಟ್ ಒಂದು ಅರ್ಧ ಚಮಚ ಅಷ್ಟು ತಾವು ನೀರಿನಲ್ಲಿ ಬೆರೆಸಿ ಅದಕ್ಕೆ ಜೀರಿಗೆ, ಸೈಂಧವಲವನ್ನು ಹಾಕಿ ಸೇವನೆ ಮಾಡ್ಬೋದು. ಮಜ್ಜಿಗೆಯಲ್ಲೂ ಕೂಡ ಈ ನುಗ್ಗೆ ಎಲೆಯ ಚೂರ್ಣವನ್ನು ತಾವು ಬಳಸ್ಕೊತಾ ಹೋಗುವಂಥದ್ದು. ಹೀಗೆ ಮಾಡ್ತಾ ಹೋದರೆ ನಿಮಗೆ ಸಾಕಷ್ಟು ಒಂದು ವೈಟಮಿನ್ಸ್ ನಿಮಗೆ ದೊರಕುವಂಥದ್ದು. ಯಾಕೆಂದರೆ ಇದರಲ್ಲಿ ವೈಟಮಿನ್ ಎ, ಕ್ಯಾಲ್ಶಿಯಂ, ಪೊಟ್ಯಾಷಿಯಂ, ಆ್ಯಂಟಿ ಆಕ್ಸಿಡೆಂಟ್ಸ್ ಸಮೃದ್ಧವಾಗಿ ಇರುವಂಥದ್ದನ್ನು ನಾವು ನೋಡ್ಬೋದು. ವೀಕ್ಷಕರೇ, ಇದನ್ನು ಒಂದು ಮುನ್ನೆಚ್ಚರಿಕೆ ತಾವು ವಹಿಸಬೇಕು. ಏನಂತಂದರೆ, ಇದು ಉಷ್ಣವೀರ್ಯ ಅಂತ ಆಯುರ್ವೇದದಲ್ಲಿ ಹೇಳುವಂಥದ್ದು. ಇದನ್ನು ಉಷ್ಣ ತೀಕ್ಷ್ಣ ವಿದಾಹಿ ಅಂತ ಹೇಳ್ತಾರೆ. ಯಾರಲ್ಲಿ ಪಿತ್ತದೋಷ ಹೆಚ್ಚಾಗಿರುತ್ತೆ ಅಥವಾ ಪಿತ್ತ ಪ್ರಕೃತಿಯವರು, ಬರ್ನಿಂಗ್ ಸೆನ್ಸೇಷನ್ ಇರುತ್ತೆ, ಅಂಥವರು ಇದನ್ನು ಸಾಧ್ಯವಾದಷ್ಟು ಅವಾಯ್ಡ್ ಮಾಡಿದ್ರೆ ಒಳ್ಳೆಯದು. ಹಾಗಿದ್ರೆ ಬನ್ನಿ, ಮುಂದಿನ ಮುಖ್ಯವಾದಂತಹ ಪದಾರ್ಥದ ಬಗ್ಗೆ ನಾವು ತಿಳ್ಕೊಳ್ಳೋಣ. ಅದ್ಯಾವುದಪ್ಪ ಅಂತಂದರೆ ಫ್ಲಾಕ್ಸ್ ಸೀಡ್ಸ್. ಇದನ್ನು ಕನ್ನಡದಲ್ಲಿ ಅಗಸೆ ಬೀಜ ಅಂತ ಹೇಳುವಂಥದ್ದು, ಸಂಸ್ಕೃತದಲ್ಲಿ ಅತಸಿ ಅಂತ ಹೇಳುವಂಥದ್ದು. ಇದರಲ್ಲೂ ಕೂಡ ಸಾಕಷ್ಟು ಒಂದು ಪ್ರೋಟೀನ್ಸ್ ಇರ್ಬೋದು, ವೈಟಮಿನ್ B6 ಇರ್ಬೋದು, ಮೆಗ್ನೀಷಿಯಮ್ಮು, ಒಮೆಗಾ 3 ಫ್ಯಾಟಿ ಆಸಿಡ್ಸು. ಹಾಗಾಗಿ ಇದು ಹೃದಯಕ್ಕೂ ಕೂಡ ಬಹಳ ಒಂದು ಒಳಿತು ಅಂತ ಹೇಳುವಂಥದ್ದು. ಇದರ ಜೊತೆಗೆ ಶರೀರದಲ್ಲಿರುವಂತಹ ಕೆಟ್ಟ ಕೊಲೆಸ್ಟ್ರಾಲ್ ಏನಿರುತ್ತಲ್ಲ, ಲೈಕ್ ಲೋ ಡೆನ್ಸಿಟಿ ಲಿಪೋಪ್ರೋಟೀನ್, ಅದನ್ನು ಕೂಡ ಕಡಿಮೆ ಮಾಡುತ್ತೆ. ಆಯುರ್ವೇದದಲ್ಲಿ ಇದನ್ನು ಉಷ್ಣವೀರ್ಯ ಅಂತ ಹೇಳುವಂಥದ್ದು. ಈ ಅಗಸೆ ಬೀಜದ ಸೇವನೆ ಬಹಳ ಒಂದು ಡಿಫ್ರೆಂಟ್ ಫಾರ್ಮ್ಸಲ್ಲಿ ನಾವು ಸೇವನೆ ಮಾಡ್ಬೋದು. ಡಿಫ್ರೆಂಟ್ ಮೆಥಡ್ಸ್ ಅಗಸೆ ಬೀಜದ ಸೇವನೆ ಮಾಡ್ಕೋಬೋದು. ಮೊದಲನೇದಾಗಿ ಯಾರಲ್ಲಿ ಮಲಬದ್ಧತೆ ಇರುತ್ತಲ್ಲ ಅಂಥವ್ರು ಏನು ಮಾಡ್ಬೋದು, ಅಗಸೆ ಬೀಜದ ಎಣ್ಣೆ ಏನಿರುತ್ತಲ್ಲ ಅದನ್ನು ಒಂದು 5 to 10 ml ಅಷ್ಟು ಸೇವನೆ ಮಾಡಿದ್ರೆ ಈ ಮಲಬದ್ಧತೆಯ
ಸಮಸ್ಯೆ ನಿವಾರಣೆ ಆಗುವಂಥದ್ದು ಒಂದು. ಇನ್ನು ಅಗಸೆ ಬೀಜದ ಹುರಿದು ಏನು ಸೇವನೆ ಮಾಡಿದ್ರೆ ಅದು ಆ ಚೂರ್ಣ ಒಂದು ಆಲ್ಮೋಸ್ಟ್ ಒಂದು 3 to 6 grams ಅಷ್ಟು ಏನಾದರೂ ಸೇವನೆ ಮಾಡಿದ್ರೆ ಇದನ್ನು ಗ್ರಾಹಿ ಅಂತಲೂ ಹೇಳುವಂಥದ್ದು. ಗ್ರಾಹಿ ಅಂದರೆ ಮಲವನ್ನು ನಿಲ್ಲಿಸುವಂಥದ್ದು. ಯಾರಲ್ಲಿ ಲೂಸ್ ಮೋಷನ್ಸ್ ಆಗ್ತಿರುತ್ತೆ ಅಥವಾ ಗ್ರಹಣಿ ರೋಗ ಅಂದರೆ ಇರಿಟೇಬಲ್ ಬವಲ್ ಸಿಂಡ್ರೋಮ್ಸು, ಪದೇ ಪದೇ ಮೋಷನ್ಸ್ ಹೋಗ್ತಿರ್ತಾರೆ, ಅಂಥವರು ಈ ಅಗಸೆ ಬೀಜದ ಚೂರ್ಣದ ಫಾರ್ಮಲ್ಲಿ ಸೇವನೆ ಮಾಡಿದ್ರೆ ಇದು ಒಂದು ಬಹಳ ಉಪಯುಕ್ತವಾಗಿ ಕೆಲಸ ಮಾಡುವಂಥದ್ದು. ಇದು ಇನ್ನೊಂದು ಫಾರ್ಮ್ ಆಫ್ ಸೇವನೆ ಆಗುತ್ತೆ. ಇನ್ನು ಅಗಸೆ ಬೀಜ ಕೂಡ ಏನಾಗುತ್ತೆ, ಯಾರಲ್ಲಿ ಯೂರಿನ್ ರಿಲೇಟೆಡ್ ಪ್ರಾಬ್ಲಮ್ಸ್ ಇರುತ್ತಲ್ಲ ಅಂಥವರಲ್ಲೂ ಕೂಡ ಉಪಯುಕ್ತ. ಇದನ್ನು ಹೇಗೆ ಸೇವನೆ ಮಾಡಬೇಕು, ಅಗಸೆ ಬೀಜವನ್ನು ನೀರಿನಲ್ಲಿ ನೆನೆಸಿಟ್ಟು ತದನಂತರ ಆ ನೀರನ್ನು ಸೇವನೆ ಮಾಡಿದರೆ ಸಾಕಷ್ಟು ಮೂತ್ರಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳೇನಿರ್ತಾರೆ, ನೋವು, ಉರಿ ಮೂತ್ರ ಅಂಥದ್ದು ಕೂಡ ಇದರಲ್ಲಿ ಕಡಿಮೆ ಆಗುವಂಥದ್ದನ್ನು ನಾವು ನೋಡ್ಬೋದು. ಇನ್ನು ಶೀತ, ಕೆಮ್ಮು, ನೆಗಡಿ ಈ ಥರದ್ದು ಒಂದು ಸಮಸ್ಯೆ ಬಂದಾಗ ನೆನೆಸಿಟ್ಟಂತಹ ಅಗಸೆ ಬೀಜವನ್ನು ಸೇವನೆ ಮಾಡಿದರೆ ಇದು ಅಂಥವರಲ್ಲಿ ಇದು ಬಹಳ ಪ್ರಯೋಜನಕಾರಿಯಾಗಿ ಕೆಲಸ ಮಾಡುತ್ತೆ ವೀಕ್ಷಕರೇ. ಇನ್ನು ಸಾಂಪ್ರದಾಯಿಕವಾಗಿ ನಾವು ನೋಡ್ತಾ ಹೋದರೆ ಏನು ಮಾಡ್ತಾರೆ, ಅಗಸೆ ಬೀಜವನ್ನು ಹುರಿದು ಚೆನ್ನಾಗಿ ಚಟ್ನಿ ಫಾರ್ಮಲ್ಲಿ ಮಾಡ್ಕೋಬೋದು. ಅದಕ್ಕೆ ಸೈಂಧವಲವನ್ನ, ಜೀರಿಗೆ ಹಾಕಿ ಮಾಡಿದ್ರೆ ಇದು ಕೂಡ ಬಹಳ ಒಂದು ರುಚಿಕರವಾದಂತಹ ಆಹಾರವಾಗಿ ಕನ್ವರ್ಟ್ ಆಗುವಂಥದ್ದು. ಇದಿಷ್ಟು ನಾವು ಅಗಸೆ ಬೀಜದ ಸೇವನೆ ಬಗ್ಗೆ ನಾವು ನೋಡ್ತಾ ಹೋದ್ವಿ. ಇದರಲ್ಲೂ ಸಾಕಷ್ಟು ಒಂದು ನ್ಯೂಟ್ರಿಯೆಂಟ್ಸ್ ಇರೋದ್ರಿಂದ ನಮಗೆ ಒಂದು ರೀತಿಯಾಗಿ ಮಲ್ಟಿವಿಟಮಿನ್ ಥರ ಒಂದು ಸೂಪರ್ ಫುಡ್ ಆಗಿ ಕೆಲಸ ಮಾಡುತ್ತೆ ವೀಕ್ಷಕರೇ. ಇನ್ನು ಮುಂದಿನ ಪದಾರ್ಥ ನಾವು ನೋಡ್ತಾ ಹೋದರೆ ಅಳವಿ ಬೀಜ ಅಂತ ಹೇಳ್ತಾರೆ. ಅಳವಿ ಬೀಜ ಅಥವಾ ಗಾರ್ಡನ್ ಕ್ರೆಸ್ ಸೀಡ್ಸ್ ಅಂತ ಹೇಳ್ತಾರೆ. ಸಂಸ್ಕೃತದಲ್ಲಿ ಇದನ್ನು ಚಂದ್ರಶೂರ ಅಂತ ಕರೆಯುವಂಥದ್ದು. ಇದು ಬಹಳ ಒಂದು ಸಣ್ಣದಾಗಿರುವಂಥ ಕೆಂಪು ಸೀಡ್ಸ್ ಇರುತ್ತೆ. ಇದು ಎಷ್ಟು ಸಣ್ಣದಿದೋ ಅಷ್ಟೇ ಒಂದು ಉಪಯುಕ್ತವಾಗಿರುವಂತಹ ಬೀಜಗಳು ಅಳವಿ ಬೀಜ ಅಂತ ಹೇಳುವಂಥದ್ದು. ಇದರಲ್ಲೂ ಕೂಡ ಸಾಕಷ್ಟು ವೈಟಮಿನ್ಸ್ ಇದೆ, ಆ್ಯಂಟಿ ಆಕ್ಸಿಡೆಂಟ್ಸ್ ಇದೆ, ಅಯನ್ ಇದೆ, ಕ್ಯಾಲ್ಶಿಯಂ ಇದೆ. ಶರೀರದಲ್ಲಿ ಯಾವುದೇ ರೀತಿಯಾದಂತಹ ನೋವು ಕಂಡು ಬಂದಲ್ಲಿ ಜೀರ್ಣಕ್ರಿಯೆ ಹೆಚ್ಚು ಮಾಡುವುದಕ್ಕೆ, ಜಾಯಿಂಟ್ ಪೇನ್ಸಿಗೆ ಎಲ್ಲದಕ್ಕೂ ಕೂಡ ಈ ಒಂದು ಅಳವಿ ಬೀಜ ಬಹಳನೇ ಒಂದು ಉಪಯುಕ್ತ ಆಗುವಂತಹ ಒಂದು ಪದಾರ್ಥ. ಇದು ಕೂಡ ಒಂದು ಸೂಪರ್ ಫುಡ್ ಆಗಿ ವರ್ಕ್ ಮಾಡುತ್ತೆ. ಒಂದು ರೀತಿಯಾದಂತಹ ನಮ್ಮ ದೇಹದಲ್ಲಿ ವಿಟಮಿನ್ಸ್ ಕೊರತೆಯಿಂದ ನಾವು ನಿವಾರಣೆ ಪಡ್ಕೋಬೋದು ಈ ಅಳವಿ ಬೀಜದಿಂದ. ಇನ್ನು ಕೊನೆಯದಾಗಿ 4ನೇ ಮುಖ್ಯವಾದಂತಹ ಪದಾರ್ಥ ಯಾವುದಪ್ಪ ಅಂತಂದರೆ ಶತಾವರಿ. ಶತಾವರಿ ನಮಗೆ ಎಷ್ಟು ಸುಲಭವಾಗಿ ಸಿಗುತ್ತೋ ಅಷ್ಟೇ ಪ್ರಯೋಜನಕಾರಿಯಾಗಿ ನಮಗೆ ಕೆಲಸ ಮಾಡುವಂಥದ್ದು ವೀಕ್ಷಕರೇ. ಈ ಶತಾವರಿ ಇದನ್ನು ಆಯುರ್ವೇದದಲ್ಲಿ ರಸಾಯನ ಅಂತಲೂ ಹೇಳುವಂಥದ್ದು. ರಸಾಯನ ಅಂತಂದರೆ ಏನು, ನಮ್ಮ ಆಯಸ್ಸನ್ನು ಹೆಚ್ಚು ಮಾಡುತ್ತೆ. ಅದು ದೀರ್ಘಾಯು ಆಗಿ ಕೆಲಸ ಮಾಡುತ್ತೆ. ಸ್ಮರಣ ಶಕ್ತಿ, ಬುದ್ಧಿಶಕ್ತಿ, ಮೇಧಾಶಕ್ತಿ ಇವೆಲ್ಲವನ್ನು ಹೆಚ್ಚು ಮಾಡುತ್ತೆ. ಮತ್ತು ದೀರ್ಘಕಾಲದವರೆಗೆ ನಾವು ಯಂಗ್ ಆಗಿ ಕಾಣಲಿಕ್ಕೂ ಕೂಡ ಈ ಶತಾವರಿ ಉಪಯುಕ್ತ. ನಮ್ಮ ಶರೀರದಲ್ಲಿರುವಂತಹ ಇಂದ್ರಿಯಗಳ ಬಲವನ್ನು ಹೆಚ್ಚು ಮಾಡುವಂಥದ್ದು. ನಮ್ಮ ಥ್ರೋಟ್ ರೀಜನ್ ಅಂದರೆ ನಮ್ಮ ಧ್ವನಿಗೆ ಬಹಳ ಉಪಯುಕ್ತ. ಸ್ಕಿನ್ ಕಾಂಪ್ಲೆಕ್ಷನ್ ಚೆನ್ನಾಗಿ ಕಾಪಾಡಿಕೊಳ್ಳೋದು ಕೂಡ ಶತಾವರಿ ಬಹಳ ಉಪಯುಕ್ತ. ಈ ಶತಾವರಿ ನಮ್ಮ ಶರೀರದಲ್ಲಿ ವಾತ ಮತ್ತು ಪಿತ್ತವನ್ನು ಬ್ಯಾಲೆನ್ಸ್ ಮಾಡುವಂತಹ ಕೆಲಸ ಮಾಡುತ್ತೆ. ವಾತದಿಂದ ಏನಾಗುತ್ತೆ, ದೇಹದಲ್ಲಿ ಯಾವುದೇ ರೀತಿಯಾದಂತಹ ನೋವಿದ್ದರೆ ಅದನ್ನು ಕಡಿಮೆ ಮಾಡುತ್ತೆ. ಇನ್ನು ಪಿತ್ತ ದೋಷ ಬಂದಾಗ, ಆ್ಯಸಿಡಿಟಿ, ಉರಿ ಇಂತಹ ಸಮಸ್ಯೆ ಬಂದಾಗ ಅದನ್ನು ಕೂಡ ಕಡಿಮೆ ಮಾಡಿ ಒಂದು ಸಮತೋಲನವಾಗಿ ಕಾಪಾಡಿಕೊಳ್ಳಿಕ್ಕೆ ಶತಾವರಿ ಬಹಳ ಉಪಯುಕ್ತ ವೀಕ್ಷಕರೇ. ಇನ್ನು ಮಹಿಳೆಯರಲ್ಲಿ ನೋಡಿದಾಗ ಏನಾಗುತ್ತೆ, ಸ್ಪೆಸಿಫಿಕ್ಲಿ ಮಾಸಿಕ ಸ್ರಾವ ಹೆಚ್ಚಾಗಿ ಹೋಗ್ತಾ ಇದ್ದರೆ ಅಥವಾ ಗರ್ಭಪಾತ ಆಗ್ತಾ ಇದ್ದರೆ, ಸುಸ್ತು ನಿವಾರಣೆಗೆ ಇವೆಲ್ಲದಕ್ಕೂ ಕೂಡ ಶತಾವರಿಯ ಬಳಕೆ ಬಹಳ ಉಪಯುಕ್ತವಾಗುವಂಥದ್ದು. ಇನ್ನು ಪುರುಷರಲ್ಲಿ ಶುಕ್ರಧಾತುವನ್ನು ಹೆಚ್ಚು ಮಾಡುತ್ತೆ, ಅಂದರೆ ವೀರ್ಯವನ್ನು ಹೆಚ್ಚು ಮಾಡುವಂಥದ್ದು. ಮತ್ತು ಹೃದಯಕ್ಕೂ ಕೂಡ ಈ ಶತಾವರಿ ಬಳಕೆ ಬಹಳ ಉಪಯುಕ್ತವಾಗುವಂಥದ್ದು ವೀಕ್ಷಕರೇ. ಇನ್ನು ಈ ಶತಾವರಿಯ ಸೇವನೆ ನಾವು ಹೇಗೆ ಮಾಡಬೇಕು, ನೀವು ಶತಾವರಿ ಚೂರ್ಣ ಅಥವಾ ಶತಾವರಿ ಕಲ್ಪ ಈ 2 ಫಾರ್ಮಲ್ಲೂ ಕೂಡ ಸೇವನೆ ಮಾಡ್ಕೋಬೋದು. ಸರಿಸುಮಾರು ಒಂದು ಅರ್ಧದಿಂದ 1 ಚಮಚ ತನಕ ಈ ಶತಾವರಿ ಚೂರ್ಣವನ್ನು ಬಿಸಿ ನೀರು ಅಥವಾ ಬಿಸಿ ಹಾಲಿನಲ್ಲಿ ಕರಗಿಸಿ ಸೇವನೆ ಮಾಡ್ಕೋಬೋದು. ಆದರೆ ಒಂದು ಗಮನದಲ್ಲಿ ಇಟ್ಕೋಬೇಕು, ಯಾರಲ್ಲಿ ಡಯಾಬಿಟಿಸ್ ಇರುತ್ತಲ್ಲ ಅಂಥವರು ಈ ಶತಾವರಿ ಕಲ್ಪವನ್ನು ಸೇವನೆ ಮಾಡಬಾರ್ದು. ಅದ್ರ ಬದಲು ಶತಾವರಿ ಚೂರ್ಣ ಸೇವನೆ ಮಾಡ್ಬೋದು. ಶತಾವರಿ ಕಲ್ಪ ಯಾಕೆ ಬೇಡ ಅಂತಂದರೆ ಅದರಲ್ಲಿ ಕಲ್ಲು ಸಕ್ಕರೆ ಇರುತ್ತೆ, ಹಾಗಾಗಿ ಶತಾವರಿ ಕಲ್ಪ ಬೇಡ. ಅದು ಬಿಟ್ಟು ಶತಾವರಿ ಟ್ಯಾಬ್ಲೆಟ್ಸ್ ಫಾರ್ಮಲ್ಲೂ ತಾವು ಸೇವನೆ ಮಾಡ್ಬೋದು ಯಾರಲ್ಲಿ ಡಯಾಬಿಟಿಸ್ ಇರುತ್ತೆ ಅವರು. ಇದಿಷ್ಟು ನಾವು
ಈ ಒಂದು 4 ಬಹಳ ಪರಿಣಾಮಕಾರಿಯಾದಂತಹ ಪದಾರ್ಥಗಳ ಬಗ್ಗೆ ನಾವು ತಿಳ್ಕೊಂಡ್ವಿ. ನುಗ್ಗೆ ಇರ್ಬೋದು, ಅಗಸೆ ಬೀಜ ಇರ್ಬೋದು, ಅಳವಿ ಬೀಜ ಇರ್ಬೋದು, ಅಥವಾ ಶತಾವರಿ, ಇವಿಷ್ಟು 4 ಪದಾರ್ಥಗಳು ನಮಗೆ ಪ್ರಾಕೃತವಾಗಿ ನಮ್ಮ ಶರೀರದಲ್ಲಿ ವೈಟಮಿನ್ಸ್ ಕೊರತೆಯನ್ನು ನಿವಾರಿಸಲು ಬಹಳನೇ ಒಂದು ಪ್ರಯೋಜನಕಾರಿಯಾಗಿ ಕೆಲಸ ಮಾಡುತ್ತೆ ವೀಕ್ಷಕರೇ. ನೀವೆಲ್ಲರೂ ಈ ಒಂದು 4 ಪದಾರ್ಥಗಳನ್ನು ನಿಮ್ಮ ಮನೆಗಳಲ್ಲಿ ಬಳಸ್ತೀರಾ, ಸರಿಯಾದ ರೀತಿಯಲ್ಲಿ ಬಳಸ್ತೀರಾ ಅಂತ ನಾನು ಭಾವಿಸ್ತೀನಿ. ನಮಸ್ಕಾರ.